ತಂದನ್ನಿ ತಾನಾನ ತಂದನ್ನಾನಿ ತಾನಾನ ತಂದನ್ನಾನ ತಾನಾನ ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅರ್ಪಿಸುವ ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ನಾವು ಯಾವುದೇ ಕೆಲಸ ಮಾಡುವಾಗ ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಜವಾಬ್ದಾರಿಯನ್ನ ತಗೊಂಡ್ಮೇಲೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು. ಇವತ್ತು ನಮ್ಮ ಅಜ್ಜಿ ಕಳಪೆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋ ಚಂದದ ಕಥೆಯನ್ನ ಹೇಳ್ತಾಳಂತೆ. ಎಲ್ಲ ರೆಡಿ ಇದ್ದೀರಾ ಅಂದ್ರೆ ಕೇಳ್ಕೊಂಡ್ ಬರೋಣ ಬನ್ನಿ. ಮಕ್ಕಳ ಎಲ್ಲ ಬನ್ನಿ ಬೇಗ ಬೇಗ. ಇವತ್ತು ನಾನು ನಿಮಗೆಲ್ಲ ತನ್ನ ಕೆಲಸದ ಶ್ರದ್ಧೆ ಮರೆತ ಕೆಲಸಗಾರನೊಬ್ಬನ ಕತೆ ಹೇಳ್ತೀನಿ. ಯಾರು ಗಲಾಟೆ ಮಾಡದೆ ಕೇಳಿಸ್ಕೊಳ್ಳಿ ಆಯ್ತಾ. ನಮ್ಮ ಚಾರ್ಲಿ ಇದಾನಲ್ಲ, ಈತನ ಮನೆ ಪಕ್ಕ ರಾಮಯ್ಯ ಅನ್ನೋ ಜಮೀನ್ದಾರನ ಮನೆ ಇತ್ತು. ಆತ ತುಂಬಾ ದೊಡ್ಡ ಶ್ರೀಮಂತ ಆಗಿದ್ದ ಮಕ್ಕಳ. ರಾಮಯ್ಯ ಅಂದ್ರೆ ಚಾರ್ಲಿ ಊರಲ್ಲೇ ಕುಬೇರ ಅನ್ನೋ ತರ ಇದ್ದ. ಈತನ ಮನೆಯಲ್ಲಿ ತಿಮ್ಮ ಅನ್ನೋ ಒಬ್ಬ ಕೆಲಸದವನು ಇದ್ದ. ಇವನು ಎಲ್ಲಾ ರೀತಿಯ ಕೆಲಸ ಮಾಡ್ತಿದ್ದ. ಎಂತ ಕೆಲಸ ಬರಲ್ಲ ಅನ್ನೋ ಮಾತೇ ಇಲ್ಲ ಮಕ್ಕಳ. ಆತ ಅಂದ್ರೆ ರಾಮಯ್ಯಂಗೆ ತುಂಬಾನೇ ಅಚ್ಚುಮೆಚ್ಚು. ಆದ್ರೆ ರಾಮಯ್ಯ ಮಾತ್ರ ತುಂಬಾನೇ ಜಿಪುಣ. ಹಣ ಬಿಚ್ಚೋಕೆ ತುಂಬಾ ವ್ಯಥೆ ಪಡ್ತಿದ್ದ. ಒಂದೊಂದು ರೂಪಾಯಿಗಳನ್ನ ತುಂಬಾ ಆಲೋಚನೆ ಮಾಡಿ ಖರ್ಚು ಮಾಡ್ತಿದ್ದ. ಊರವರೆಲ್ಲ ಇವನ್ ನೋಡಿ ನಗ್ತಾ ಇದ್ರು. ಆದ್ರೆ ನಮ್ ಚಾರ್ಲಿ ಮಾತ್ರ ಚಿಕ್ಕವರಿಗೆ ಚಿಕ್ಕ ಕಷ್ಟಗಳಿರ್ತಾವೆ, ದೊಡ್ಡವರಿಗೆ ದೊಡ್ಡ ಕಷ್ಟಗಳಿರ್ತಾವೆ, ಅವರಿಗೆ ಯಾವ ಕಷ್ಟ ಇದೆಯೋ ಅನ್ನೋದು ನಿಮಗೆಲ್ ಗೊತ್ತು ಅಂತ ಹೇಳ್ತಿದ್ದ. ಹೀಗಿರುವಾಗ ರಾಮಯ್ಯನ ಮಗಳ ನಿಶ್ಚಿತಾರ್ಥ ಬಂತು ಮಕ್ಕಳ. ತಿಮ್ಮ ಚಿಕ್ಕ ವಯಸ್ಸಿಂದ ಅವಳನ್ನ ಎತ್ತಿ ಬೆಳೆಸಿದ್ನಲ್ಲ, ಹೀಗಾಗಿ ಎಲ್ಲಾ ಕೆಲಸವನ್ನ ತುಂಬಾ ಖುಷಿಯಿಂದ ಮಾಡ್ತಿದ್ದ. ಚಪ್ರ ಹಾಕೋದು, ನೆಲ ಸಾರಿಸೋದು, ಸಾಮಾನುಗಳನ್ನ ತಂದು ಹಾಕೋದು, ಅಡುಗೆ ನೋಡ್ಕೊಳ್ಳೋದು, ಹೀಗೆ ಒಂದ ಎರಡ ಎಲ್ಲ ಕೆಲಸ ನೋಡ್ಕೋತಿದ್ದ. ಆದ್ರೆ ರಾಮಯ್ಯ ಮಾತ್ರ ಈತನಿಗೆ ಸಂಬಳವನ್ನ ಹೆಚ್ಚು ಮಾಡ್ತಾ ಇರಲಿಲ್ಲ. ಆದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ ಈ ವಯ್ಯ ಅನ್ನೋ ಬೇಜಾರು ಆ ತಿಮ್ಮಂಗೂ ಇತ್ತು. ನಿಶ್ಚಿತಾರ್ಥದ ದಿನ ಏನಾಯ್ತು ಗೊತ್ತಾ ಮಕ್ಕಳ? ರಾಮಯ್ಯ ಇಷ್ಟು ಜನ ಬರ್ತಾರೆ ಅಂತ ಹೇಳಿದ್ನೋ ಅದಕ್ಕಿಂತ 100 ಜನರು ಜಾಸ್ತಿನೇ ಬಂದ್ಬಿಟ್ರು. ಹೀಗಾಗಿ ಮಾಡಿದ ಅಡುಗೆ ಕಡಿಮೆ ಬಿತ್ತು. ಸಾಕಷ್ಟು ಜನರಿಗೆ ಊಟವೇ ಸಿಗ್ಲಿಲ್ಲ. ಇದಕ್ಕಾಗಿನೇ ಬಂದಿದ್ದ ಜನ, ನಿನ್ ದುಡ್ಡು ನುಳಿಸಿ ಅದ್ ಏನ್ ಮಾಡ್ತೀಯೋ, ಎಲ್ರನ್ನ ಕರೆದು ಅರ್ಧ ಖಾಲಿ ಹೊಟ್ಟೆಲ್ ಕಳಿಸೋದ್ಯಲ್ಲ, ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ ಅಂತ ಹೇಳ್ಹೋದ್ರು. ಯಜಮಾನಿಗೆ ಬೈದಿದ್ದನ್ನು ಕಂಡು ತಿಮ್ಮಂಗೆ ಬೇಜಾರಾಯ್ತು ಮಕ್ಕಳ. ಆತ ಅರಳಿಕಟ್ಟೆ ಹತ್ರ ಸಣ್ಣ ಮುಖ ಮಾಡ್ಕೊಂಡು ಕೂತಿದ್ದ. ಆಗ ಅಲ್ಲಿಗೆ ಚಾರ್ಲಿ ಮತ್ತು ಚಿಂಪಿ ಬಂದ್ರು. ಅಯ್ಯೋ, ಯಾಕೆ ತಿಮ್ಮಣ್ಣ ಹಿಂಗ್ ಚಿಂತೆ ಮಾಡ್ತಾ ಕೂತ್ಬಿಟ್ಟೆ? ಯಜಮಾನ ಮಗಳ ಮದುವೆ ಬಂತು, ಹ್ಯಾಗ್ ಓಡಾಡ್ಕೊಂಡಿರ್ಬೇಕು ಗೊತ್ತಾ ನೀನು ಅಂತ ಚಾರ್ಲಿ ಹೇಳ್ದ. ಆಗ ತಿಮ್ಮ, ಅಯ್ಯೋ ನಂಗಂತೂ ರಾಮಯ್ಯನ ಬಳಿ ಕೆಲಸ ಮಾಡಿ ಸಾಕಾಗಿ ಹೋಗಿದೆ. ಎಷ್ಟು ಜಿಪುಣ ಮಾರಾಯ ಆತ, ಎಲ್ಲಿ ದುಡ್ಡು ಉಳಿಸೋಕಾಗತ್ತೆ ಅನ್ನೋದನ್ನ ನೋಡ್ತಾ ಇರ್ತಾನೆ, ಯಾವಾಗ ಬುದ್ಧಿ ಬರುತ್ತೋ ಅಂತ ಗೊಣಕ್ಕೊಂಡ. ಆಗ ಚಾರ್ಲಿ, ಅಯ್ಯೋ ಬಿಡು, ನೀನು ನಿನ್ ಕೆಲಸ ಮಾಡು, ಒಂದಲ್ಲ ಒಂದಿನ ಒಳ್ಳೇದಾಗತ್ತೆ, ಇದಕ್ಕೆಲ್ಲ ಯಾರಾದ್ರೂ ತಲೆ ಕೆಡಿಸ್ಕೊಳ್ತಾರಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಇದಾದ ಕೆಲ ದಿನಗಳಲ್ಲಿ ರಾಮಯ್ಯ ತಿಮ್ಮಯ್ಯನ ಬಳಿ ಬಂದು, ತಿಮ್ಮ, ನನಗೊಂದು ಚಂದದ ಮನೆ ಬೇಕು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ತುಂಬಾ ಗಟ್ಟಿಮುಟ್ಟಾದ ಮನೆಯನ್ನ ಕಟ್ಟಿಕೊಡು ಅಂತ ಹೇಳ್ದ. ಅದೇ ಸಮಯಕ್ಕೆ ತಿಮ್ಮ, ಬುದ್ಧಿ 1 ವರ್ಷದಿಂದ ಇದೇ ಸಂಬಳದಲ್ಲಿ ದುಡಿತಾ ಇದ್ದೀನಿ, ಈ ಬಾರಿ ಆದ್ರೂ ಸಂಬಳ ಜಾಸ್ತಿ ಮಾಡಿ ಅಂದಾಗ, ನೀನಿದನ್ನ ಮಾಡು, ಮುಂದಿನದ ಆಮೇಲೆ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಟ್ಟ ಜಿಪುಣ ರಾಮಯ್ಯ. ಸಂಜೆ ಚಾರ್ಲಿ ಮತ್ತು ಚಿಂಪಿನ ಭೇಟಿ ಮಾಡ್ದ ತಿಮ್ಮ. ನೋಡಪ್ಪ ಚಾರ್ಲಿ, ನನ್ನ ಯಜಮಾನಿಗೆ ಮನೆ ಕಟ್ಕೊಡ್ಬೇಕಂತೆ, ತುಂಬ ಚೆನ್ನಾಗಿರ್ಬೇಕಂತೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲವಂತೆ, ನನ್ನ ಸಂಬಳ ಮಾತ್ರ ಏರಿಸೋ ಹಾಗೆ ಕಾಣಿಸೋದಿಲ್ಲ ಅಂತ ಬೇಜಾರು ತೋಡ್ಕೊಂಡ. ಅದಕ್ಕೆ ಚಾರ್ಲಿ, ಅಯ್ಯೋ ಮಗಳಿಗೊಂದು ಮನೆಯನ್ನ ಕೊಡೋ ಆಲೋಚನೆ ಇರಬಹುದು, ಚೆನ್ನಾಗಿ ಕಟ್ಕೊಡು ಮಾರಯ್ಯ, ನಿನ್ನ ಹೆಸರು ಹೇಳ್ಕೊಂಡು ಆ ಮನೆಯಲ್ಲಿ ವಾಸ ಮಾಡ್ಲಿ ಅಂತಂದ.
ಆಗ ತಿಮ್ಮಣ್ಣ, ಅಯ್ಯೋ ನೋಡ್ತಾ ಇರು, 2 ಮಳೆಗಾಲಕ್ಕೆ ಆ ಮನೆ ಸೋರ್ಬೇಕು, ಅಷ್ಟು ಕಳಪೆಯಾಗಿ ಕೊಡ್ತೀನಿ ಅಂದಾಗ ಚಾರ್ಲಿ, ಬೇಡ ತಿಮ್ಮ, ಹಾಗೆ ಮಾಡಬಾರ್ದು ಅಂತ ಬುದ್ಧಿ ಹೇಳ್ದ. ಆದರೆ ತಿಮ್ಮಣ್ಣ ಬೇಜಾರಲ್ಲಿದ್ನಲ್ಲ ಮಕ್ಕಳ, ಹೀಗಾಗಿ ಚಾರ್ಲಿ ಬಳಿ ನೀನಿನ್ನು ಚಿಕ್ಕೋನು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಟ್ಟ. ಹಾಗೆ ರಾಮಯ್ಯ ಮನೆಗೆ ಬೇಕಾದ ಕಬ್ಬಿಣ, ಮರಳು, ಸಿಮೆಂಟ್, ಇಟ್ಟಿಗೆ ಎಲ್ಲವನ್ನ ತಂದುಕೊಟ್ಟ. ತಿಮ್ಮ ಕೆಲಸ ಶುರು ಮಾಡ್ದ. ಒಂದೊಂದೇ ಇಟ್ಟಿಗೆಯನ್ನಿಟ್ಟು ನೋಡೋಕೆ ತುಂಬ ಚೆನ್ನಾಗಿರೋ ಮನೆಯನ್ನು ಕಟ್ತ. ಆದರೆ ಮಕ್ಕಳ, ಆ ಮನೆ ವಾಸ ಮಾಡೋಕೆ ಯೋಗ್ಯವಾಗಿರಲಿಲ್ಲ. ಹೇಗೆ ಬೇಕೋ ಹಾಗೆ ಸಿಮೆಂಟ್ ಮತ್ತು ಮರಳನ್ನು ಮಿಶ್ರ ಮಾಡಿ ಎಕ್ವಾ ತಕ್ವಾ ಕಟ್ಟು ಬಿಸಾಕಿದ್ದ. ಈ ವಿಚಾರ ರಾಮಯ್ಯಂಗೆ ಗೊತ್ತೇ ಇರಲಿಲ್ಲ. ಅಂತೂ ಮದುವೆ ದಿನ ಬಂತು. ತುಂಬ ವಿಜೃಂಭಣೆಯಿಂದ ರಾಮಯ್ಯನ ಮಗಳ ಮದುವೆನೂ ಆಯಿತು. ಬಂದವರೆಲ್ಲ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗೋ ತಯಾರಿಯಲ್ಲಿದ್ದರು. ಆಗ ರಾಮಯ್ಯ, ಎಲ್ಲ ಇಲ್ಲಿ ಕೇಳಿ, ನಾನು ನನ್ನ ಮಗಳ ಮದುವೆ ಪ್ರಯುಕ್ತ ಒಂದು ಚಂದದ ಮನೆಯನ್ನು ಕಟ್ಸಿದ್ದೀನಿ. ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರ. ಆದರೆ ಆ ಮನೆ ನಾನು ನನ್ನ ಮಗಳಿಗೆ ಉಡುಗೊರೆಯಾಗಿ ನೀಡ್ತಾ ಇಲ್ಲ ಅಂತ ಹೇಳ್ದ. ಆಗ ಎಲ್ರೂ ಯಾರಿಗಿರಬಹುದು, ಕೊನೆ ಕಾಲದಲ್ಲಿ ವಾಸ ಮಾಡೋಕೆ ಅಂತ ಕಟ್ಟಿಸ್ಕೊಂಡಿರಬಹುದಾ ಅಂತ ಬಂದವರಲ್ಲಿ ಗುಸುಗುಸು ಪಿಸು ಪಿಸು ಶುರುವಾಯಿತು. ಆ ರಾಮಯ್ಯ ತನ್ನ ಮಾತನ್ನು ಮುಂದುವರೆಸಿ, ಇಷ್ಟು ವರ್ಷ ನಾನು ಹೇಳಿದ ಹಾಗೆ ಎಲ್ಲ ಕೆಲಸವನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಾನು ಕೊಟ್ಟಷ್ಟೇ ಸಂಬಳದಲ್ಲಿ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ ತಿಮ್ಮಂಗೆ ಈ ಮನೆಯನ್ನ ಉಡುಗೊರೆಯಾಗಿ ಕೊಡ್ತಿದ್ದೀನಿ ಅಂತ ಹೇಳ್ದ ಮಕ್ಕಳ. ಎಲ್ರೂ ಜೋರಾಗಿ ಚಪ್ಪಾಳೆ ಹೊಡೆದು. ರಾಮಯ್ಯ ಕಂಜೂಸಿ ಅಲ್ಲ ಅಂತ ಹೊಗಳಿದ್ರು. ಆದ್ರೆ ತಿಮ್ಮ ಮಾತ್ರ ಚಾರ್ಲಿ ಮುಖ ನೋಡ್ದ. ಅವರೆಲ್ಲ ಹೋದ ಬಳಿಕ ಚಾರ್ಲಿ ಬಳಿ ಬಂದ ತಿಮ್ಮ, ಚಾರ್ಲಿ, ನಾನು ತಪ್ಪು ಮಾಡಿಬಿಟ್ಟೆ. ನೀನು ಹೇಳ್ದ ಹಾಗೆ ನಾನು ನಿಷ್ಠೆಯಿಂದ ಕೆಲಸ ಮಾಡಬೇಕಿತ್ತು. ಆ ಮುರುಕುಲು ಮನೆಯನ್ನು ನಾನು ಕಟ್ಟಿ ನಾನೇ ಕೊಡುಗೆಯಾಗಿ ಪಡೆದಿದ್ದಕ್ಕೆ ನಾಚಿಕೆ ಆಗ್ತಿದೆ ಅಂದ. ಹೋಗ್ಲಿ ಬಿಡು, ಮಳೆಗಾಲ ಶುರುವಾಗೋದ್ರೊಳಗೆ ಇನ್ನೊಮ್ಮೆ ರಿಪೇರಿ ಮಾಡಿಸು ಅಂತ ಚಾರ್ಲಿ ತಿಮ್ಮಂಗೆ ಹೇಳಿ ಹೋದ. ಒಟ್ನಲ್ಲಿ ಯಜಮಾನ ಬುದ್ಧಿ ಕಲ್ಸೋಕೆ ಹೋಗಿ ತಾನೇ ಯಾಮಾರಿದ ತಿಮ್ಮನ ನೋಡಿ ಪಾಠ ಕಲಿಯೋಣ ಅಲ್ವಾ ಮಕ್ಕಳ? ನೋಡಿದ್ರಾ, ನಾವು ಯಾವತ್ತಿಗೂ ನಮ್ಮ ಕೆಲಸದಲ್ಲಿ ರಾಜಿ ಮಾಡ್ಕೊಳ್ಬಾರ್ದು. ಉತ್ತಮವಾಗಿ ಕೆಲಸ ಮಾಡೋರಿಗೆ ಒಂದಲ್ಲ ಒಂದಿನ ಉತ್ತಮ ದಿನಗಳು ಬಂದೇ ಬರ್ತವೆ. ಇಂದು ನಾವಿರೋ ಸ್ಥಿತಿ ಶಾಶ್ವತವಲ್ಲ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳೋಣ ಅಲ್ವಾ ಮಕ್ಕಳ? ಯಾರ ಮನೆಯಲ್ಲಿ ಬಂಗಾರ, ಬೆಳ್ಳಿ, ವಜ್ರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ಲಾಸ್ಟಿಕ್ ಇಲ್ಲದ ಮನೆ ಮಾತ್ರ ಎಲ್ಲೂ ಇಲ್ಲ ಅಂತ ಅನ್ಬಹುದು. ಪ್ಲಾಸ್ಟಿಕ್ ಅನ್ನೋದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇವತ್ತು ನಾವೆಲ್ಲ ಇನ್ಫೋ ಗುರುಗಳ ಬಳಿ ಪ್ಲಾಸ್ಟಿಕ್ ಅಂದ್ರೆ ಏನು, ಅನುಕೂಲ ಏನಿದೆ, ಅಪಾಯ ಏನಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಬರೋಣ ಅಲ್ವಾ? ಏನೇ ಸುಂದ್ರಿ, ತಿಂಡಿ? ಬಿಸಿ 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 ಬೇಳೆ ಬಾತ್. ಹೌದಾ, ಎಲ್ಲಿದೆ? ಅದೇ ಅಲ್ಲಿ ನಾನು ಹೊಸ ರೆಡ್ ಕಲರ್ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ, ತಗೊಳ್ಳೋ. ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲ? ಹೌದು, ಅದಕ್ಕೆ ಯಾಕೆ ಹಿಂಗಾಬ್ರಿ ಬೀಳ್ತಿದ್ಯಾ? ಅಯ್ಯೋ ನಿನ್ನ, ಪ್ಲಾಸ್ಟಿಕ್ ಅಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಅಂಶಗಳಿರ್ತವೆ. ಅವುಗಳಲ್ಲಿ ಬಿಸಿ ಬಿಸಿ ಆಹಾರ ಇಟ್ರೆ ಪ್ಲಾಸ್ಟಿಕ್ ಕೂಡ ನಮ್ಮ ಆಹಾರದಲ್ಲಿ ಕರಗಿ ಮನುಷ್ಯನ ದೇಹಕ್ಕೆ ನಾನಾ ರೀತಿ ಕಾಯಿಲೆ ಬರುತ್ತೆ ಕಣೆ. ಹೌದೇನೋ? ಹೌದು, ನಮಗೆ ಪ್ಲಾಸ್ಟಿಕ್ ಅನ್ನ ತಯಾರಿಸೋದು ಗೊತ್ತೇ ವಿನಃ ಅದನ್ನ ಹೆಂಗ್ ನಾಶ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಓಹೋ, ಅಲ್ವೋ, ಅದನ್ನ ಪುನರ್ಬಳಕೆ ಮಾಡ್ಬೋದು ಅಂತ ಹೇಳ್ತಾರಲ್ಲ? ಹೌದು, ಪುನರ್ಬಳಕೆ ಮಾಡಬಹುದು, ನಾಶ ಮಾಡೋಕ್ಕಾಗಲ್ಲ. ಆದ್ರೂ ಜಗತ್ತಲ್ಲಿರೋ 46% ಪ್ಲಾಸ್ಟಿಕ್ನ ಮಾತ್ರ ಈ ರೀತಿ ಪುನರ್ಬಳಕೆ ಮಾಡ್ಕೋತಿದ್ದಾರೆ. ಮಿಕ್ಕಿದ್ದೆಲ್ಲ ಮಣ್ಣಿನ ಜೊತೆ ಸೇರ್ಕೊಳ್ತಿದೆ. ಹೋಗ್ಲಿ ಬಿಡು, ಮಣ್ಣಲ್ಲಿದ್ರೆ ಅದ್ರಲ್ಲೇ ಕೊಳ್ತು ಅದ್ರ ಜೊತೆಗೇನೆ ಸೇರ್ಕೊಳ್ಳುತ್ತೆ. ನಿನ್ ತಲೆ. ಪ್ಲಾಸ್ಟಿಕ್ ಕೊಳೆಯೋದಕ್ಕೆ ಕನಿಷ್ಠ 500ರಿಂದ 1000 ವರ್ಷ ಟೈಮ್ ಬೇಕಂತೆ, ಗೊತ್ತಾ? ಅಲ್ಲಿ ತನಕ ಮಣ್ಣಲ್ಲಿರೋ ಅಷ್ಟು ಫಲವತ್ತತೆಯನ್ನ ಈ ಪ್ಲಾಸ್ಟಿಕ್ ಕಳೆದು ಬಿಡುತ್ತೆ. ಅಷ್ಟಕ್ಕೂ ಇಂಥ ಪ್ಲಾಸ್ಟಿಕ್ನ ಯಾರು ಕಂಡು ಹಿಡ್ದಿದ್ದು? ಮೊದಲಿಗೆ ಡಾಕ್ಟರ್ ಲಿಯೋ ಬೇಕ್ಲ್ಯಾಂಡ್ ಅನ್ನೋ ವಿಜ್ಞಾನಿ ಪ್ಲಾಸ್ಟಿಕ್ ಕಂಡು ಹಿಡಿಯೋದಕ್ಕೆ ಶುರು ಮಾಡ್ದ. ಆದ್ರೆ ಆತಂಗೆ ಸಂಪೂರ್ಣವಾಗಿ ಸಕ್ಸಸ್ ಸಿಗ್ಲಿಲ್ಲ. ಓ, ಆಮೇಲೆ 1907ರಲ್ಲಿ ಅಲೆಕ್ಸಾಂಡರ್ ಪಾರ್ಕಸ್ ಅನ್ನೋ ವಿಜ್ಞಾನಿ ಪ್ಲಾಸ್ಟಿಕ್ ಅನ್ನ ಕಂಡಿಡ್ದ. ಅವನೇನ ಇದಕ್ಕೆ ಪ್ಲಾಸ್ಟಿಕ್ ಅಂತ ಹೆಸರಿಟ್ಟಿದ್ದು? ಹಾಗೇನಿಲ್ಲ, ಇಂಗ್ಲಿಷ್ ಸಾಹಿತ್ಯದಲ್ಲಿ 16ನೇ ಶತಮಾನದಲ್ಲೇ ಪ್ಲಾಸ್ಟಿಕ್ ಅನ್ನೋ ಪದನ ಬಳಸಲಾಗಿದೆ ಅಂತಾರೆ. ಓಹೋ, ಹಾಗಾದ್ರೆ ಇದ್ರ ಅರ್ಥ ಏನು? ಪ್ಲಾಸ್ಟಿಕ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಹೇಗ್ ಬೇಕಾದ್ರೂ ರೂಪಿಸಬಹುದು, ಬದಲಿಸಬಹುದಾದ್ದು ಅನ್ನೋ ಅರ್ಥ ಇದೆಯಂತೆ. ಹಾಗಾದ್ರೆ ಕನ್ನಡದಲ್ಲಿ ಗಂಡ ಅನ್ಬೇಕಿತ್ತು, ಆದ್ರೆ ಬೇರೆ ಪದಗಳು ಸಿಗದೆ ಪ್ಲಾಸ್ಟಿಕ್ ಅಂತಲೇ ಅಂತಾರೇನೋ ಅಲ್ವಾ?
ಏನೇ ಹಿಂಗ್ ಜೋಕ್ ಮಾಡ್ತೀಯಾ? ಪ್ಲಾಸ್ಟಿಕ್ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ಇದರಿಂದ ಬರೀ ಟಿವಿ, ರಿಮೋಟು, ಬಾಕ್ಸ್ಗಳು ಮಾತ್ರ ಅಲ್ಲಮ್ಮ, ಬಾಂಬ್ಗಳನ್ನ ಕೂಡ ತಯಾರಿಸ್ತಾರೆ. ಏನು ಬಾಂಬಾ? 1907ರಲ್ಲಿ ಮೊದಲನೇ ಸಲಕ್ಕೆ ಪ್ಲಾಸ್ಟಿಕ್ ಬಾಂಬ್ ಸಿಡಿಸಿದ್ರು. ಅಯ್ಯೋ, ಏನ್ ಹೇಳ್ಬೇಕು ಈ ಮನುಷ್ಯನ ಬುದ್ಧಿಗೆ. ಆದ್ರೂ ಪ್ಲಾಸ್ಟಿಕ್ ಬ್ಯಾಗ್ನಷ್ಟು ಇನ್ಯಾವ ವಸ್ತುವನ್ನು ನಾವು ಹೆಚ್ಚಾಗಿ ಬಳಸೋದೇ ಇಲ್ಲ ಅಲ್ವೇನೋ? ನಿಜ, ಜಗತ್ತಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂ 500 ಬಿಲಿಯನ್ ಪ್ಲಾಸ್ಟಿಕ್ ಚೀಲಗಳನ್ನ ಬಳಸ್ತಾರೆ. ಅಮ್ಮ, ಆಮೇಲೆ ಇನ್ನೇನು, 1969ರಲ್ಲಿ ಪ್ಲಾಸ್ಟಿಕ್ ಕಾರ್ಡ್ಗಳನ್ನ ಬಳಸಿದ್ರು. ಪ್ಲಾಸ್ಟಿಕ್ ಕಾರ್ಡ್ ಅಂದ್ರೆ? ಅದೇ ನಿಮ್ಮ ಅಪ್ಪಾಜಿ ಪರ್ಸಲ್ ಇದೆಯಲ್ಲ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಅದು. ಇರ್ಲಿ ಅಲ್ವೋ, ನೀನ್ ಅವಾಗ್ಲೇ ಹೇಳಿದ ಹಾಗೆ ಪ್ಲಾಸ್ಟಿಕ್ ನಿಜವಾಗ್ಲೂ ಆರೋಗ್ಯ ಕೆಡಿಸುತ್ತಾ? ಹೌದು ಕಣೆ, ಅದಕ್ಕೆ ಮನುಷ್ಯನೊಳಗಿರೋ ಹಾರ್ಮೋನುಗಳನ್ನ ಬದಲು ಮಾಡೋ ಶಕ್ತಿ ಇದೆ. ಆದ್ರೆ ಕೆಲವು ಪ್ಲಾಸ್ಟಿಕ್ ವೆರೈಟಿ ಇದೆ. ಅದರಲ್ಲಿ ಪ್ರಮುಖವಾದದ್ದು BPA ಅಂದ್ರೆ ಬೈಸ್ಪೆನಾಲ್ ಎ ಅಂತ. 1957ರಲ್ಲಿ ಈ ಪ್ಲಾಸ್ಟಿಕ್ ನ ಕಂಡುಹಿಡಿದ್ರು. ಇದರಲ್ಲಿರೋ ಆಹಾರನ ತಿಂದ್ರೆ ಆರೋಗ್ಯಕ್ಕೇನೋ ಹಾನಿ ಇಲ್ಲ ಅಂತಾರೆ ವಿಜ್ಞಾನಿಗಳು. ಬಟ್ ಅದು ಕಾಸ್ಟ್ಲಿ. ಹೀಗಾಗಿ ಎಲ್ಲಾ ಕಡೆ ಕಡಿಮೆ ರೇಟ್ನ ಮಾರಕ ಪ್ಲಾಸ್ಟಿಕ್ ಬಳಸ್ತಾರೆ. ಹೌದಾ? ಹಾಗಾದ್ರೆ ನಾನು ಇನ್ಮೇಲೆ ಅಂಥದ್ದೇ ಪ್ಲಾಸ್ಟಿಕ್ ಬಳಸ್ತೀನಿ. ಬೇಡವೇಲೆ, ಆದಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡು. ಆರೋಗ್ಯಕ್ಕೂ ಪರಿಸರಕ್ಕೂ ತುಂಬಾ ಒಳ್ಳೆಯದು. ಸರಿ ಕಣೋ, ಹಾಗೆ ಮಾಡ್ತೀನಿ. ಇವಾಗ ನಾನು ಹೊರಟೆ. ಬಾಯ್ ಬಾಯ್. ಉತ್ತಮ ಕೆಲಸಗಾರರಾಗೋಣ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋಣ. ಸರಿ, ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಇನ್ನೊಂದು ಕಥೆ ಮತ್ತು ಮಾಹಿತಿ ನೋಡೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.